ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಮಕ್ಕಳಿಗೆ ಪೆನ್ಸಿಲ್ ಪೌಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಸ್ಪಾಂಜು ಮೇನ್ ಫ್ಯಾಬ್ರಿಕ್ಕು ತೊಗೊಂಡು ಅದನ್ನು 4 ಸೈಡು ಸ್ಟಿಚ್ ಮಾಡಿಕೊಡಿ. 3 ಸೇರಿಸ್ಕೊಂಡು 4 ಸೈಡು ಸ್ಟಿಚ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೋಬೇಕು ಕ್ಲೀನಾಗಿ. ನಾಲ್ಕು ಸೈಡು ಕ್ಲೀನಾಗಿ ಕಟ್ ಮಾಡಿಕೊಂಡು, ಇದು ಮಕ್ಕಳಿಗೆ ಪೆನ್ಸಿಲೆಲ್ಲ ಹಾಕೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ನೀವು ಬರ್ತ್ಡೇಗೆ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪರ್ಸು. ನೀವೇ ಸ್ಟಿಚ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಇನ್ನೂ ಖುಷಿ ಪಡ್ತಾರೆ. ಇದು ಅದೇ ಸೈಜು ಜಿಪ್ ತೊಗೊಂಡು ಜಿಪ್ನ ಉಲ್ಟಾ ಇಟ್ಟು ಸ್ಟಿಚ್ ಮಾಡಿ ಒಂದು ಸೈಡು, ಮತ್ತು ಉಲ್ಟಾ ಇಟ್ಟು ಜಿಪ್ನ ಒಂದು ಕಡೆ ಇಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಹಾಗೆ ಇನ್ನೊಂದು ಕಡೆನೂ ಹಾಗೆ ಸೇಮ್ ಜಿಪ್ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಿ, ನೆಕ್ಸ್ಟು ಒಂದು ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಕಟ್ ಮಾಡ್ಕೊಂಬಿಡಿ, ಕ್ಲೀನಾಗಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಈಗ ರನ್ನರ್ ಹಾಕಿ, ಜಿಪ್ ರನ್ನರು ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಜಿಪ್ ರನ್ನರ್ ಹಾಕೋಕ್ಕೆ ಬಂದ್ಬಿಡುತ್ತೆ. ಒಂದು ಸರಿ ಹಾಕಿ ತೆಗೆದು ಫುಲ್ ಲಾಕ್ ಮಾಡಿ ಮತ್ತೆ ಹಾಕಬೇಕದು. ಆಗ ನಿಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಓಪನ್ ಇದ್ದರೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವಾ, ಅದಕ್ಕೋಸ್ಕರ ಹಾಕಿ ಒಂದು ಸರಿ ಫುಲ್ ಲಾಕ್ ಮಾಡಿ ತೆಗೆದು ಮತ್ತೆ ಹಾಕೋದು. ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಲೆವೆಲಾಗಿ. ಹಾಗೆ ಅದರ ಸೆಂಟ್ರ್ ನೋಡಿಕೊಂಡು ಅದನ್ನ ಕಟ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ. ಆಮೇಲೆ ನೆಕ್ಸ್ಟು ಉಲ್ಟಾ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಒಳಗೆ ಹೋಗಬೇಕು. ನಾನು ಹಾಕಿರ್ತೀವಲ್ಲ ಆ ಫ್ಯಾಬ್ರಿಕ್ ಮೇಲ್ಗಡೆ ಬರಬೇಕು. ನೀವು ಇಲ್ಲ ಅಂದರೆ ಲೈನಿಂಗ್ ಕೂಡ ಯೂಸ್ ಮಾಡ್ಬೋದು. ಸೆಂಟ್ರು ಜಿಪ್ ಹತ್ರ ಇಟ್ಕೊಂಡು ನೋಡಿಕೊಂಡು ಇಟ್ಕೊಳ್ಳಿ. ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡಿ. ಈಗ ಎಕ್ಸ್ಟ್ರಾ ಒಂದು ತಗೊಂಡು ಪೈಪಿಂಗ್ ಕೊಟ್ಟು ಫಿನಿಶಿಂಗ್ ಕೊಡಿ ಎರಡು ಕಡೆನೂ. ಹೀಗೆ ಫಿನಿಶಿಂಗ್ ಕೊಡೋದ್ರಿಂದ ನೋಡುವಾಗ ಚೆನ್ನಾಗಿ ಕಾಣುತ್ತೆ ಅಂತ. ಯಾವುದೇ ರೀತಿ ಬಟ್ಟೆದು ದಾರ ಕಿತ್ಕೊಂಬರೋದು ಏನೂ ಆಗಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಎರಡು ಕಡೆನೂ ನೀವು ಪೈಪಿಂಗ್ ಕೊಟ್ಟಾದಮೇಲೆ 4 ಕಾರ್ನರ್ ಇದೆಯಲ್ಲ, 4 ಕಾರ್ನರು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. 1 ಇಂಚ್ ತೊಗೊಂಡು 1 ಇಂಚ್ ಅಳತೆ ತಗೊಳ್ಳಿ. 1 ಇಂಚ್ ಮೆಜರ್ಮೆಂಟ್ ತೊಗೊಂಡು ಅದನ್ನು ಸ್ಟಿಚ್ ಮಾಡಿ. ಹಾಗೆ ಅದನ್ನು ಕಟ್ ಮಾಡಿ ಅದಕ್ಕೂ ಕೂಡ 1 ಪೀಸ್ ತೊಗೊಂಡು ಪೈಪಿಂಗ್ ಕೊಡಿ. ಫಿನಿಶಿಂಗಿಗೋಸ್ಕರ ಪೈಪಿಂಗ್ ಕೊಡಿ. ಹಾಗೆ 3 ಸೈಡು ಹಾಗೆ ಮಾಡಬೇಕು. 1 ಇಂಚ್ ತಗೊಂಡು ಅದನ್ನು ಸ್ಟಿಚ್ ಮಾಡಿ, ನೆಕ್ಸ್ಟ್ ಕಟ್ ಮಾಡಿ ಅದಕ್ಕೆ ನಲ್ಲಿ ಪೈಪಿಂಗ್ ಕೊಡಿ. ಇದು ಮಾಡೋಕ್ಕೆ ತುಂಬ ಈಸಿ ಇದೆ, ಯಾರು ಬೇಕಾದರೂ ಮಾಡ್ಬೋದು. ಸ್ವಲ್ಪ ಸ್ಟಿಚಿಂಗ್ ಗೊತ್ತಿರಬೇಕಷ್ಟೆ, ಯಾರು ಬೇಕಾದರೂ ಮಾಡ್ಬೋದು. ನೀವೇ ಮಾಡಿ ಕೊಟ್ಟಾಗ ನಿಮ್ಮ ಮಕ್ಕಳಿಗೂ ಖುಷಿಯಾಗುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸರಿ. ಅದ್ರ ಮೆಜರ್ಮೆಂಟು, ಮೇನ್ ಫ್ಯಾಬ್ರಿಕ್ ಮೆಜರ್ಮೆಂಟು ಎಷ್ಟು ಬೇಕು ನಿಮ್ಗೆ, ಎಷ್ಟು ಬೇಕೋ ಪೆನ್ ಹಾಕೋಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತಗೊಂಡ್ರೆ ಸರಿ. ಇಂತಿಷ್ಟೇ ತೊಗೋಬೇಕು ಅಂತಿಲ್ಲ, ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ತೊಗೊಂಡ್ರೆ ಆಯಿತು.
ಈಗ 4 ಕಡೆನೂ ಫೋಲ್ಡ್ ಮಾಡಿ ಹೊಲಿದು ನಾನು ಒನ್ನಲ್ಲಿ ಪೈಪಿಂಗ್ ಕೊಟ್ಟಾಯಿತು. ನೆಕ್ಸ್ಟು ಉಲ್ಟಾ ಮಾಡಿ ನೋಡಿ, ಪೌಚ್ ರೆಡಿ ಆಗೋಯ್ತು. 5 ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಒಂದು ಪೌಚ್ ರೆಡಿ ಆಯಿತು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಪೆನ್ಸಿಲು, ಎಷ್ಟು ಸ್ಕೇಲ್, ಎಷ್ಟು ಬೇಕಾದರೂ ಹಾಕ್ಬೋದು ಇದರಲ್ಲಿ. ತುಂಬ ಸ್ಪೇಸ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.